ಸರಿ ಸರಿ, ಯಾರು ಯಾವ ಪಕ್ಷಕ್ಕೆ ಹಾಕ್ತಾರೆ ಈ ಸತಿ? ಓಟ್ನಾ ನಮಗೆ ಮನಸ್ಸಿಗೆ ಬಂದಂಗೆ ಆಗ್ತೀವಿ. ಯಾರು ಒಳ್ಳೆ ವ್ಯಕ್ತಿ ನೋಡಿ ಹಾಕ್ತಿವಿ, ಪಕ್ಷ ನೋಡಿ ಓಟ್ ಹಾಕಲ್ಲ ನಾವು. ಪಕ್ಷ ನೋಡಾಕಲ್ವಾ? ಎಲ್ಲ ಪಕ್ಷ ಅಂತವ್ರೆ, ನೀವು ಪಕ್ಷ ನೋಡಾಕಲ್ಲ ಅಂತಿದ್ದೀರ. 25 ಪಕ್ಷ ಬರ್ತವೆ, ಯಾಕೆ ಹಾಕ್ತೀರಾ ಪಕ್ಷಕ್ಕೆ? ಹಂಗಾರೆ ಅಭ್ಯರ್ಥಿಯಾಗಿ ಯಾರನ್ನ ನಿಲ್ಲಿಸಬಹುದು? HD ಕುಮಾರಸ್ವಾಮಿ ನಿಲ್ಲಿಸಬಹುದು, ರೈತರ ಪರವಾಗಿದ್ದಾರೆ. ಅವರಲ್ಲಿ ಮಂಡ್ಯಕ್ಕೆ ಟ್ರೈ ಮಾಡ್ತಾರಲ್ಲ, ಇರ್ಲಿ, ಯಾರ್ರಿ ಅವ್ರ ಪರವಾಗಿ ನಿಲ್ಲಿಸಲ್ವೇ? ಅವ್ರ ಪರವಾಗಿ ದೇವೇಗೌಡರು ನಿಂತಿದ್ರು ಹೋದ್ಸಲ, ಸೋಲಿಸ್ಬಿಟ್ರಲ್ಲ ಮತ್ತೆ. ಸೋಲ್ಸಿರು ಅವ್ರವ್ರ ಇದರಿಂದ, ವೈಯಕ್ತಿಕವಾದ ದೇಶದಿಂದ. ಇವಾಗ ನಿಂತ್ರೆ ದೇವೇಗೌಡರು ಹಾಕ್ತಿವಿ, ಅವ್ರಿಗೆ ಹಾಕ್ತೀರಾ? ಈಗ ಬಸವರಾಜ್ ಅವರು ವಿ ಸೋಮಣ್ಣನ ಹೆಸರು ಹೇಳ್ತಾರೆ ಬಿಜೆಪಿ ಕಡೆಯಿಂದ. ಅವ್ರಿಗೆ ಏನು ಜೀರೋ ಅವ್ರದ್ದು ಕೆಲಸ ಇಲ್ಲ. ಇನ್ ಮಾಧವಸ್ವಾಮಿ ಅವರು ಅವರು ಇತ್ತೀಚೆಗೆ ಬರ್ತಾ ಇದಾರೆ. ಅವರು ಹಂಗೆ ಲಾಸ್ಟ್ ಟೈಮ್ ತಾನೇ ಏನ್ ಮಾಡಿದಾರೆ, ಈ ತಾಲೂಕಿಗೆ ಏನು ಮಾಡಿಲ್ಲ. ಮುದ್ದಹನುಮೇಗೌಡರು ಕಾಂಗ್ರೆಸ್ ಕಡೆಯಿಂದ. ಮುದ್ದಹನುಮೇಗೌಡ ಪರವಾಗಿಲ್ಲ, ಸಂಸತ್ನಲ್ಲಿ ಕೊಬ್ಬರಿ ಬಗ್ಗೆ ಧ್ವನಿ ಎತ್ತಾರು ಅಂದ್ರೆ ಅವರೇ ಒಂದ್ ಬಾರಿ. ಇನ್ನು ಇದೇ ಕ್ಷೇತ್ರದ ಶಾಸಕರಾಗಿರುವಂತ ಇವರು ಶ್ರೀನಿವಾಸ ಗೌಡ್ರು ವೈಫ್ ಭಾರತಿ ವಾಸು ಅವರು ಭಾರತಿ ಶ್ರೀನಿವಾಸ್. ಇದು ಫಸ್ಟ್ ಆಫ್ ಆಲ್ ಅವ್ರು ನೋಡ್ಬೇಕು, ಅವ್ರದ್ದು ಯಾವ ವರ್ಚಸ್ ಆಗಿದೆಯೋ ಹೇಗಿದೆ ಅಂತ, ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಓಕೆ, ನೀವಂತೂ ಯಾವ ಅಭ್ಯರ್ಥಿ ಪರ ಇಲ್ಲ? ಅಭ್ಯರ್ಥಿ ಪಕ್ಷದ ಪರನೂ ಇಲ್ಲ. ಅಭ್ಯರ್ಥಿ ಯಾರು ನಿಲ್ತಾರ ನೋಡ್ಬೇಕು, ಕ್ಯಾಂಡಿಡೇಟ್. ಮುದ್ದಹನುಮೇಗೌಡ್ರು. ಓಕೆ, ಏನಮ್ಮ ಎಲ್ಲಿ ಹೇಳ್ಬಿಟ್ರಾ? ಹೌದಾ? ಇವ್ರು ನನಗೆ ಏಮರಿಸ್ತವ್ರ ಅಂತ ಒಂದ್ಸತಿ ರಿವೈಂಡ್ ಮಾಡಿ ನೋಡ್ಬೇಕು. ಹೇಳಿದ್ರಾ? ಓಕೆ, ಈ ಸತಿ ಯಾರಿಗಮ್ಮ ನಿಮ್ಮತ್ತ? ತುಮಕೂರು ರೊಟ್ಟಿ ಮಾಡಕ್ ಬಂದಿದ್ದೀವಿ. ಏನ್ ಮಾಡೋದಕ್ಕೆ? ರೊಟ್ಟಿ ಮಾಡಕ್ ಬಂದಿದ್ದೀವಿ. ತುಮಕೂರು ನಾವು ಕೇಳ್ತಿರೋದು. ನಿಮ್ ತುಮಕೂರಿಂದ ಯಾರನ್ನ ಗೆಲ್ಲಿಸ್ತೀರಾ MP ಎಲೆಕ್ಷನ್ ಅಲ್ಲಿ ಅಂತ? ಯಾರಿಗೆ? ಕಾಂಗ್ರೆಸ್. ಓಕೆ, ಕಾಂಗ್ರೆಸ್ ಗೆಲ್ತಾರಂತೆ ಇವರು, ಕಾಂಗ್ರೆಸ್ ವೋಟ್ ಮಾಡ್ತಾರಂತೆ. ಸೂಪರ್. ಬಿಸಿಲು ಜಾಸ್ತಿ ಆಗೈತೆ ಫ್ರೆಂಡ್ಸ್. ಇನ್ನು ಅಂದ್ರೆ ಬೇಸಿಗೆ ಇನ್ನು ಶುರುನೇ ಆಗಿಲ್ಲ, ಈಗಿನ್ನು ಸ್ಟಾರ್ಟ್ ಆಗ್ತಿದೆ, ಆಗ್ಲೇ ಬಿಸಿಲು ದಗ 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 ಅಂತ ಉರಿತಿದೆ ಫುಲ್. ಎಲ್ರು ಐಸ್ ಕ್ರೀಮ್ ಎಳ್ನೀರು ಕುಡಿತಾ ಇರಿ, ತಿಂತಾ ಇರಿ. ಯಾರಿಗೆ ಹಾಕ್ತೀರಾ MP ಎಲೆಕ್ಷನ್ ವೋಟ್ನ? ಕಾಂಗ್ರೆಸ್. ಯಾಕೆ ಕಾಂಗ್ರೆಸ್? 2,000 ರೂಪಾಯಿ ಕೊಟ್ರಲ್ಲ ಅದಕ್ಕ, ಬಸ್ ಫ್ರೀ ಅದಕ್ಕಂತೆ ಹೂ ಅಂತೆ. ಓಕೆ, ಸೊ ನಿಮ್ದು ಓಟ್ ಯಾರಿಗೆ ಸತಿ? ಅಕ್ಕ ಬಿಜೆಪಿ. ನಮ್ದು ಬಿಜೆಪಿ. ನೋಡಿ ಎಷ್ಟು ಖುಷಿಯಾಗಿ ಹೇಳ್ತಾರೆ, ಅಕ್ಕ ನಮ್ದು ಬಿಜೆಪಿ ಅಂತ. ಯಂಗ್ಸ್ಟರ್ಸ್ ಗಳೆಲ್ಲ ಯಾಕೆ ಬಿಜೆಪಿ ಇಷ್ಟಪಡೋದು? ನಮಗೆ ಮೋದಿ ಅಂದ್ರೆ ತುಂಬಾ ಇಷ್ಟ. ಯಾಕೆ ಮೋದಿ ಅವ್ರು ತುಂಬಾ ಇಷ್ಟ? ಅವರು ಕರೋನಾ ಟೈಮಲ್ಲಿ ಎಲ್ಲ ಎಷ್ಟು ನಮಗೆಲ್ಲ ಹೆಲ್ಪ್ ಮಾಡಿದ್ದಾರೆ. ನೆಕ್ಸ್ಟ್ ವ್ಯಾಕ್ಸಿನ್ ಎಲ್ಲ ಎಷ್ಟು ಚೆನ್ನಾಗಿ ಬೇರೆ ಕಡೆ ಎಲ್ಲ ಸಪ್ಲೈ ಮಾಡಿದ್ರು, ಅದಕ್ಕೋಸ್ಕರ ಬಿಜೆಪಿ ಕಡೆಗೆ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಅಮ್ಮ. ನೀವ್ ಯಾರಿಗಮ್ಮ ಸಪೋರ್ಟ್ ಈ ಸಲ? ನಾವು ಮೋದಿಗೆ ಹಾಕೋದು. ಮೋದಿಗೆ ಹಾಕದಾ? ಯಾಕೆ ಮೋದಿಗೆ ಹಾಕೋದು? ನಮ್ ಕಾಯಿಲೆ ಎಲ್ಲ ವಾಸ್ ಮಾಡ್ತಾರೆ. ನಮ್ಗೆ MRF ಸ್ಕ್ಯಾನಿಂಗ್ ಎಲ್ಲ ಫ್ರೀ ಬಿಟ್ಟವ್ರೆ, ಮಾತ್ರೆ ಫ್ರೀ ಬಿಟ್ಟವ್ರೆ. ನಾವು ಅವ್ರನ್ನ ನೋಡ್ದಲ್ಲಿ ಯಾರು ನೋಡಿ, ಇಲ್ಲಿ ಯಾರು MP ಎಲೆಕ್ಷನ್ಗೆ ತುಮಕೂರಲ್ಲಿ ಯಾವ ಅಭ್ಯರ್ಥಿ ನಿಲ್ತಾರೆ, ಯಾರಿಗೆ ಹಾಕ್ಬೇಕು ಅನ್ನೋದು ಯೋಚನೆ ಮಾಡ್ತಿಲ್ಲ. ಒಟ್ಟಲ್ಲಿ ಮೋದಿ ಅವ್ರಿಗೆ ಹಾಕ್ಬೇಕು. MP ಎಲೆಕ್ಷನ್ ಅಲ್ಲಿ ಬರೀ ಮೋದಿ ಅವ್ರ ಹೆಸರೇ ಕೇಳಿ ಬರ್ತಿದೆ. ಇಲ್ಲಿ ತುಮಕೂರಿನ ಅಭ್ಯರ್ಥಿಗಳು ಇದಾರೆ, ಬಿಜೆಪಿ ಕಡೆಯಿಂದನೂ ಏನು ನಮ್ಮ ರಣಾಂಗಕ್ಕೆ ಇಳಿತಿದ್ದಾರೆ, MP ಎಲೆಕ್ಷನ್ ರಣಾಂಗಕ್ಕೆ. ಹಾಗೆ ಈ ಕಡೆ ಕಾಂಗ್ರೆಸ್ ಕಡೆಯಿಂದನೂ ಅಭ್ಯರ್ಥಿಗಳು ನನಗ್ ಟಿಕೆಟ್ ಬೇಕು ಅಂತಿದ್ದಾರೆ. ಆದ್ರೆ ಇಲ್ಲಿ ಯಾರ ಬಾಯಲ್ಲೂ ಕೂಡ ಅಭ್ಯರ್ಥಿಗಳ ಹೆಸರು ಬರ್ತಿಲ್ಲ. ಆದ್ರೆ ಪಕ್ಷಗಳ ಹೆಸರು ಹೇಳಿದಾಗ ಮಾತ್ರ ಓಕೆ ನಾನು ಈ ಪಕ್ಷಕ್ಕೆ ಹಾಕ್ತೀನಿ, ಮೋದಿ ಅವರೇ ಬರ್ಲಿ ಅಂತ ಒಂದು ಮಾತುಗಳು ಕೇಳಿ ಬರ್ತಿದೆ, ಕಾಂಗ್ರೆಸ್ ಬರ್ಲಿ ಅಂತ ಒಂದು ಮಾತುಗಳು ಕೇಳಿ ಬರ್ತಿದೆ. ನಮ್ಮ ಅಮ್ಮ ಅವ್ರನ್ನ ಕೇಳೋಣ ಇವಾಗ. ಈ ಸತಿ MP ಎಲೆಕ್ಷನ್ ಅಲ್ಲಿ ಯಾರು ನಿಲ್ತಾರೆ ಅಂತ ಗೊತ್ತಿಲ್ಲ. ಯಾವ ಪಕ್ಷ ಬರ್ಬೋದು? ಬಿಜೆಪಿ ಬರ್ಬೋದು ಅಂತ. ಬಿಜೆಪಿ ಬರ್ಬೋದು. ನೋಡಿ, ಹೇಳಿಲ್ವಾ ನಾನು ಯಾವ ಅಭ್ಯರ್ಥಿ ಅಂತ ಗೊತ್ತಿಲ್ಲ, ಬಟ್ ಬಿಜೆಪಿ ಬರ್ಬೋದು ಅಂತ. ಈಗ ಬಿಜೆಪಿಯಿಂದ ಸಚಿವ ವಿ ಸೋಮಣ್ಣ ಅವರು ಆಕಾಂಕ್ಷಿಯಾಗಿದ್ದಾರೆ. ಇನ್ನು ನಿಮ್ದೇ ಲೋಕಲ್ ಅಲ್ಲಿ ಇರುವಂತಹ ಮಾಧವಸ್ವಾಮಿ ಅವರು ಕೂಡ ಬಿಜೆಪಿಯಿಂದ ಪಾರ್ಟಿಸಿಪೇಟ್ ಮಾಡೋಣ ಅಂತಿದ್ದಾರೆ. ಹಾಗೆ ಕಾಂಗ್ರೆಸ್ ಕಡೆಯಿಂದ ಮುದ್ದು ಹನುಮೇಗೌಡರು ಅವರು ಬರ್ಬೇಕಂತಾರೆ. ನೀವ್ ಯಾರನ್ನ ಬೆಸ್ಟ್ ಅಂತೀರಾ? ನಮ್ದು ಹಾಸನ ಜಿಲ್ಲೆ ಮೇಡಮ್, ನಾವು ಹಾಸನ ತಾಲೂಕವರು. ಹಾಸನವರಾ? ಓ, ಹಾಸನ. ಇಲ್ಲಿ ನಿಮ್ಮ ಯಾರ ಮನೆಗೆ ಬಂದಿದ್ರಿ? ಅಮ್ಮನಘಟ್ಟಕ್ಕೆ ಬಂದಿದ್ವಿ, ನನ್ನ ತಂಗಿ ಮನೆಗೆ. ಒಟ್ಟಲ್ಲಿ ಹಾಸನದವರಾದ್ರೂ ಅವರು ಬಿಜೆಪಿ ಅಂತ ಹೇಳ್ತಾರೆ ನೋಡಿ.